ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ನಾನು ಜಸ್ಟ್ ಮಾರ್ನಿಂಗು ಹಾಗೆ ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬ್ ಆಗಿರ್ಬೋದು ವಿಡಿಯೋ ಜಸ್ಟ್ ಹಾಗೆ ಸ್ಕ್ರೋಲ್ ಮಾಡ್ತಿರುವಾಗ ಈಗ ರೀಸೆಂಟಾಗಿ ಮಧುಗೌಡ ಅವ್ರಿಗೆ ಪಾಪು ಆಗಿದೆ ನೋಡಿ, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಹಾಗೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಈ ಟ್ರೋಲ್ ಪೇಜ್ಗಳಿಂದ ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ. ಮಧುಗೌಡ ಅವ್ರ ಮಗು ಏನಿದೆ ಆ ಮಗುನ ಬಹುಶಃ ನಾನು ನೋಡಿರೋ ಮಟ್ಟಿಗೆ ಹುಟ್ಟುದೇನೆ ಹೊಟ್ಟೆಲಿ ಇದ್ದಾಗೇನೆ ಟ್ರೋಲ್ ಆದಂತಹ ಏಕೈಕ ಮಗು ಅಂತ ಅಂದರೆ ಇದೆ ಅಂತ ಅನ್ಸುತ್ತೆ. ಮೊದಲಿಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ಈ ವಿಡಿಯೋನ ಯಾವುದೇ ವ್ಯೂಸ್ಗೋಸ್ಕರ ಮಾಡ್ತಿಲ್ಲ. ಆ್ಯಸ್ ಎ ಮದರ್ ನಾನು ಆ ವಿಡಿಯೋಸ್ ಎಲ್ಲ ನೋಡ್ತಿರುವಾಗ ನಿಜ ಸೀರಿಯಸ್ಲಿ ನಂಗೆ ತುಂಬಾ ಹರ್ಟ್ ಆಯಿತು, ಮನಸ್ಸಿಗೆ ಹರ್ಟ್ ಆಯಿತು. ಅದೊಂದು ರೀಸನಿಂದನೇ ನಾನು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ದಯವಿಟ್ಟು ಆಮೇಲೆ ಬೇರೆ ಥರ ಥಿಂಕ್ ಮಾಡಬೇಡಿ, ಈ ವ್ಯೂಸ್ ಆಗುತ್ತೆ ಸ್ಪೆಷಲಿ ಮಧುಗೌಡ ಅವ್ರ ಟಾಪಿಕ್ ಅಂತ ಹೇಳಿದ್ರೆ ಅಂತ ಅಂದ್ಬಿಟ್ಟು ತುಂಬ ಜನ ಅಂದರೆ ಆ ಟಾಪಿಕ್ ಇಟ್ಕೊಂಡು ಕಂಟೆಂಟ್ ಮಾಡ್ತಿರ್ತಾರೆ. ನಾನು ಆ ಕ್ಯಾಟಗರಿಗೆ ಸೇರಿರೋಳಲ್ಲ. ನನಗೆ ಬೇಜಾರಾಯಿತು, ಸೊ ಅದನ್ನು ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸ್ಪೆಷಲಿ ಮಧುಗೌಡ ಮತ್ತು ಅವ್ರ ಫ್ಯಾಮಿಲಿ ಏನಿದೆ, ಯೂಟ್ಯೂಬ್ ಇಂದನೇ ಮೇಯ್ನ್ ಅರ್ನಿಂಗ್ಸ್ ಇರೋದು ಅವರಿಗೆ, ಅಥವಾ ಅದೇನೋ ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅವರು. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಐ ಆಮ್ ತುಂಬ ಯೂಜ್ ಫ್ಯಾನ್ ಅಂತ ಆ ಥರ ಏನಲ್ಲ, ಅಂದರೆ ಎವ್ರಿ ಡೇ ಫಾಲೋ ಅಪ್ ಮಾಡಿಕೊಂಡು ವೀಡಿಯೋಸ್ ಏನೋ ಅವ್ರದ್ದು ನೋಡೋಕೆ ಹೋಗಲ್ಲ. ಯಾವುದೋ ಒಂದೊಂದು ರೇರ್ಲಿ ಬರುವಂಥ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಚಿಕ್ಕ ಮಗುನ ಬಿಡ್ತಿಲ್ವಲ್ಲ ಗೈಸ್, ಟ್ರೋಲರ್ಸು ಹೇಗೆ ಬೇಕಾಗೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಹಾಗೆ ನಾನು ಬಿಫೋರ್ ಹೇಳ್ದಂಗೆ ಅವ್ರಿಗೆ ಮೇಯ್ನ್ ಅರ್ನಿಂಗ್ಸ್ ಇರೋದೇ ಯೂಟ್ಯೂಬಿಂದ ಆಗಿರುವಾಗ, ಸೊ ಅವರು ಹೊಸ ಕಂಟೆಂಟ್ನ ಹುಡುಕ್ಬೇಕಾಗುತ್ತೆ. ಈ ಯೂಟ್ಯೂಬ್ ಮಾಡೋರು ಈ ವಿಡಿಯೋಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಕಂಟೆಂಟ್ ಹುಡ್ಕೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಈವನ್ ಈ ಟ್ರೋಲರ್ಸ್ ಏನಿದ್ದಾರೆ, ನೆಕ್ಸ್ಟ್ ಯಾರನ್ನ ಟ್ರೋಲ್ ಮಾಡೋಣ, ಹೇಗೆ ಟ್ರೋಲ್ ಮಾಡೋಣ, ಏನು ಟಾಪಿಕ್ ಇಟ್ಕೊ ಮಾಡೋಣ, ಅದನ್ನೆಲ್ಲ ಅವರು ಥಿಂಕ್ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಪ್ರೆಷರ್ ಇರುತ್ತೆ, ಅಂದರೆ ಯಾವ ಟಾಪಿಕ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೊಸದಾಗಿ ಟ್ರೋಲ್ ಮಾಡಿದ್ರೇ ತಾನೇ ಶೇರ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು ಜಾಸ್ತಿ ಬರೋದು. ಸೊ ಅದರಿಂದ ಯಾವ್ಯಾವ ವೀಡಿಯೋಸ್ ಯಾರ ಟಾಪಿಕ್ನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅದು ಕೂಡ ತಲೆನೋವೆ, ಹೊಸ ಕಂಟೆಂಟ್ ಹುಡ್ಕೋದು. ಬಟ್ ಇವರು ಅರ್ಥ ಮಾಡ್ಕೊಳ್ದೆ ಆ ಚಿಕ್ಕ ಮಧುಗೌಡ ಅವ್ರನ್ನ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂತಂದ್ರೆ ಅವರು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದ್ರಿಂದ ಅವ್ರದ್ದೇನು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವ್ರಿಗೆ ಮೇನ್ ಅರ್ನಿಂಗ್ಸ್ ಇರೋದು ಯೂಟ್ಯೂಬಿಂದ ಆಗಿರುವಾಗ, ಸೊ ಅವ್ರಿಗೆ ಅರ್ನಿಂಗ್ಸ್ ಏನು ಚೆನ್ನಾಗಿದೆ, ಎಲ್ಲಿ ಯಾವ ಟಾಪಿಕ್ನಲ್ಲಿ ಚೆನ್ನಾಗಿದೆ ಅದನ್ನ ಇಟ್ಕೊಂಡು ಆಕೆ ವಿಡಿಯೋ ಮಾಡ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಚಿಕ್ಕ ಮಗುನ ಇನ್ನೂ ಹುಟ್ಟೇ ಇರಲಿಲ್ಲ ಅವಾಗ್ಲಿಂದನೇ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಕಲ್ಕಿ ಹುಟ್ಟುತ್ತೆ ಮಗು, ಹುಟ್ಟಿದ್ಮೇಲೆ ಮಿಲ್ಕಿ ಹುಟ್ಟಿಬಿಡ್ತು. ಆಮೇಲೆ ಇದು ಅಮೆರಿಕನ್ ಪ್ರೆಸಿಡೆಂಟ್ ಇದ್ದಾರಲ್ಲ ಡೊನಾಲ್ಡ್ ಟ್ರಂಪು, ಮತ್ತು ರಷ್ಯನ್ ಪ್ರೆಸಿಡೆಂಟು ಪುಟಿನ್ ಅವ್ರಿಗೆ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆಯಾಗಿ ಘೋಷಣೆ ಮಾಡಿ, ಹಾಗೆ ಆಕೆಗೆ ಹೊಟ್ಟೆ ನೋವು ಬಂದಿದೆ ಗೆದ್ದು ಬಾ. ಆಮೇಲೆ ಇನ್ನೂ ಒಂದೆರಡು ನೋಡಿದೆ ನಾನು. ತುಂಬಾ ಬೇಜಾರಾಯಿತು ಆ ವಿಡಿಯೋಸ್ ನೋಡಿದಾಗ, ಟ್ರೋಲ್ ಪೇಜಸ್ ಪೋಸ್ಟ್ ಏನಿದೆ ಅದನ್ನ ನೋಡಿದಾಗ. ಇದು ಮಧುಗೌಡ ಅವರಿಗೆ ಹೆಣ್ಣು ಮಗು ಜನನ ಆಗಿದೆ. ಸೊ ನಾಳೆ ಶಾಲಾ ಕಾಲೇಜುಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋಸ್ ಏನಿದೆ ಮಧುಗೌಡ ಅವ್ರ ಚಾನಲ್ ಬರುವಂಥದ್ದು ಇದೇ ಟಾಪಿಕ್ಸ್ನಲ್ಲಿ ವಿಡಿಯೋ ಮಾಡ್ತಾರೆ. ಅಂದರೆ ನೆಕ್ಸ್ಟು ಮಗು ಉಲ್ಟಾ ತಿರುಗ್ತು, ಮಗು ಊಟ ಮಾಡ್ತು, ಮಗು ನಾಮಕರಣ, ಮಗು ಸಮಥಿಂಗ್ ಬೇರೆ ಕೆಟ್ಟದಾಗೇನೆ ಇತ್ತು. ನಾನು ನೋಡಿದಾಗ ಅದನ್ನ ನಾನು ಸ್ಕ್ರೀನ್ಶಾಟ್ ತಗೋಬೇಕಿತ್ತು, ಬಟ್ ನನಗೆ ಒಂಥರ ಮತ್ತೆ ನನ್ನ ವಿಡಿಯೋಲಿ ಪೋಸ್ಟ್ ಮಾಡೋಕೆ ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾನು ಅದನ್ನ ಇಗ್ನೋರ್ ಮಾಡಿದೆ. ತುಂಬಾ ಬೇಜಾರು ಅನ್ನಿಸ್ತು. ಅದು ಚಿಕ್ಕ ಮಗು, ನಮ್ಮ ಮಕ್ಳಿಗೆ ಆ ಸಿಚುವೇಶನ್ ಬಂದರೆ ನಮ್ಗೆ ಎಷ್ಟು ನೋವಾಗುತ್ತೆ ಅಲ್ವಾ. ನನಗೆ ಆ ಪೋಸ್ಟ್ ನೋಡಿದಾಗ ಅಪ್ಪ ಈ ಮಟ್ಟದಲ್ಲೆಲ್ಲ ಇಳಿದು ಟ್ರೋಲ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಈಗ ಚಿಕ್ಕ ಮಗುಗೆ ಇವಾಗ ದೊಡ್ಡವರಾದರೆ, ಇವಾಗ ನಮ್ಮಂಥವ್ರನ್ನಾದರೆ ನಾವೇನೋ ಮಿಸ್ಟೇಕ್ಸ್ ಮಾಡ್ತಿದ್ದೀವಿ, ಸೊ ಅದನ್ನು ನಾವು ತಿದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿ ಈ ಥರ ಟಾಪಿಕ್ ಮಾಡಬಾರ್ದು ಅಂತ ನಾವು ಅರ್ಥ ಮಾಡ್ಕೊತೀವಿ. ಆ ಚಿಕ್ಕ ಮಗುಗೆ ಅರ್ಥ ಆಗುತ್ತಾ? ಇನ್ನು ಪುಟಾಣಿ ಕಂದ ಅದು, ಅದನ್ನ ಹೆಂಗೆ ನೀವು ಟ್ರೋಲ್ ಮಾಡೋಕೆ ಮನ್ಸು ಬರುತ್ತೆ? ಮಿಲ್ಕಿ ಹುಟ್ಟಿದ್ಲು, ಕಲ್ಕಿ ಹುಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಮೇಯ್ನ್ ಅವ್ರ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಿದೆ, ಇದು ಜಗತ್ತೇ ಖುಷಿ ಪಡುವ ವಿಚಾರ ಅಂತ ತುಂಬಾನೇ ಟ್ರೋಲ್ ಆಗ್ತಿತ್ತು. ಅವರು ಪ್ರೆಗ್ನೆನ್ಸಿ ಜರ್ನಿ ಏನಿತ್ತು ಆಲ್ಮೋಸ್ಟ್ ಅದು ಟ್ರೋಲ್ ಆಯಿತು. ಜಗತ್ತೇ ಖುಷಿ ಪಡುವ ವಿಚಾರ, ಅಫ್ಕೋರ್ಸ್ ಖುಷಿ ಪಡುವ ವಿಚಾರನೇ ಕರ್ನಾಟಕ ಪೀಪಲ್. ಯಾಕೆ ಅಂತ ಹೇಳಿದ್ರೆ ಆ ವಿಡಿಯೋಸ್ನ ನೀವು ಪರ್ಟಿಕ್ಯುಲರ್ ವಿಡಿಯೋ ಈ ಡೆಲಿವರ್ ಆಯಿತು ಅನ್ನೋ ವಿಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಈಗ ನಾವು ಹೇಳ್ತೀವಲ್ಲ, ಈಗ ಟ್ರೋಲ್ ಮಾಡೋದಾಗಿರ್ಲಿ, ಅಥವಾ ಇವಳೇನು ಇಷ್ಟೊಂದು ಯಾರಿಗೂ ಆಗ್ದೇ ಇರೋ ಮಗು ಆಗ್ತಿದ್ಯಾ, ಇಷ್ಟೊಂದು
ವಿಡಿಯೋ ಮಾಡಿ ಹಾಕ್ತಾಳಲ್ಲ ಅಂತ ಹೇಳ್ತಾರಲ್ಲ, ಎಗೈನ್ ಅವ್ರೇನೇನೆ ಮತ್ತೆ ಹೋಗಿ ಇನ್ನೊಂದು ವಿಡಿಯೋನು ನೋಡೋದು ಆಕೆದು. ಆ ಥರ ನೋಡ್ತಿರುವಾಗ ನಾನು ಮೇಯ್ನ್ ಹೇಳೋದೇನಂತಂದ್ರೆ, ಯೂಟ್ಯೂಬ್‌ದು ರೆಕಮೆಂಡೇಶನ್ ಏನಿದೆ ಅದನ್ನ ಆಫ್ ಮಾಡ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಚಾನಲ್‌ದು ಅನ್‌ಸಬ್ಸ್ಕ್ರೈಬ್ ಆಗಿ ಅದನ್ನ ಬಿಟ್ಟು ಆಕೆ ಮೇಲೆ ಕೆಟ್ಟದಾಗೆಲ್ಲ ಯಾರು ಇರಬಾರದು ಮಗುನೇ ಇರ್ತಾ ಇದ್ದಾಳಾ? ಗೈಸ್, ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಆ ಹುಡ್ಗಿದು. ಅಫ್‌ಕೋರ್ಸ್ ಅದು ಫಸ್ಟ್ ಅಂತ ಅಂದಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಸ್ಪೆಷಲ್ ಆಗಿರುತ್ತೆ. ಅದನ್ನೆಲ್ಲಾನು ಡಾಕ್ಯುಮೆಂಟರಿ ಆಗಿ ಇಟ್ಕೋಬೇಕು, ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದೆ ತೀರಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದೀರಾ. ಆಮೇಲೆ ಇನ್ನೊಂದು ನೋಡಿದೆ, ಆಕೆ ಯಾರೋ ನಾನು ಡೆಲಿವರಿದ್ದು ಹಾಗೆ ಫಾಲೋ ಅಪ್ ಮಾಡಿದೆ, ಯಾವ ಮಗು ಆಯಿತು ಅಂತ ಕ್ಯೂರಿಯಾಸಿಟಿಗೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಆಕೆಗೆ ಖುಷಿನೇ ಇಲ್ಲ, ಮುಖ ನೋಡಿ ಹೆಂಗಿಟ್ಕೊಂಡಿದ್ದಾಳೆ ಅಂತ ಕಮೆಂಟ್ ಮಾಡಿದ್ದಾರೆ. ಮಗು ಯಾವುದಾದ್ರೂ ಆಗಲಿ, ಹೆಣ್ಣು ಅಥವಾ ಗಂಡು, ಇವಾಗ ಎರಡೂ ಕೂಡ ಈಕ್ವಲ್ಲೇನೆ. ಅಯ್ಯೋ ಹೆಣ್ಣಾಗ್ಬಿಟ್ಟಿದೆ ಅಂತ ಸ್ಯಾಡ್ ಆಗಿರೋಕ್ಕಾಗುತ್ತಾ? ಅವ್ರಿಗೆ ಏನೋ ಫೀಲಿಂಗ್ಸ್ ಇರುತ್ತೆ. ಗಂಡು ಮಗು ಆಗಿದ್ರೆ ತಂದೆ ಇಲ್ದನೇ ಇರೋರು ಗೊತ್ತಿರುತ್ತೆ, ನಮ್ಮ ತಂದೆನೇ ಹುಟ್ಟು ಬರಲಿ ಅಂತ ಆ ಥಿಂಕಿಂಗಲ್ಲಿ ಆಕೆ ಗಂಡು ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಏನೋ ಲಾಸ್ಟ್ ವಿಡಿಯೋಸ್ ಎಲ್ಲ ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಕೆ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಬಾಯ್ ಅಂತ ಹೇಳ್ಬಿಟ್ಟು. ಆದರೆ ಗರ್ಲ್ ಆಗಿಬಿಡ್ತು ಅಂತ ಬೇಜಾರಾಗಿದ್ದಾರೆ. ಅವ್ರಿಗೆ ಅವ್ರಿಗೆ ಪರ್ಸ್ನಲ್ ಪೇಯ್ನ್ ಇರುತ್ತೆ, ಹೆಲ್ತ್ ಇಶ್ಯೂ ಇರುತ್ತೆ. ಅದರಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ಅದಕ್ಕೆ ಆ ಅಮ್ಮ ಮಾತಾಡ್ತಿದ್ದಾಳೆ. ಅದು ಆ ರೆಸ್ಪಾನ್ಸ್ಗೆ ನೀವು ಬೆಲೆ ಕೊಡೋದು ಬಿಟ್ಟು, ಆಕೆಗೆ ಇಷ್ಟ ಇಲ್ಲ, ಹೆಣ್ಮಗು ಆಗ್ಬಿಟ್ಟಿದೆ, ಅದಕ್ಕೇನೆ ಅವಳು ಮುಖನೇ ನೋಡೋಕ್ಕಾಗ್ತಿಲ್ಲ, ಆ ಥರ ಎಲ್ಲ ಕಮೆಂಟ್ ಮಾಡ್ತಿರಲ್ಲ. ಅಪ್ಪ, ಬೇರೆಯವ್ರಿಗೆ ಏನು ಈ ಮನಸ್ಥಿತಿ ಈ ಥರ ಇದೆ ಅಂತ ನನಗಂತೂ ಹಾಗೆ ಅನ್ನಿಸ್ತು. ಯಾರೋ ಲೇಡಿನೇ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿದ್ದು. ನಾನು ಅಷ್ಟು ಡೀಪಾಗಿ ನೋಡೋಕೆ ಹೋಗಲಿಲ್ಲ. ಬಟ್ ಎನಿವೆ ಏನೇ ಆಗಿರಲಿ, ತೀರಾ ಕೆಳಮಟ್ಟದಲ್ಲಿಳಿದು ಟ್ರೋಲ್ ಮಾಡಬೇಡಿ. ಅವ್ರದ್ದು ಮೇಯ್ನ್ ಅರ್ನಿಂಗ್ಸ್ ಯೂಟ್ಯೂಬ್ ಆಗಿರೋದ್ರಿಂದ, ಸೊ ಅವರು ಪ್ರತಿಯೊಂದನ್ನು ಕೂಡ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ಅಂದರೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅದನ್ನೇ ಇಟ್ಕೊಂಡು ನಿಮಗೆ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಹಾಗೆ ಫಾಲೋವರ್ಸ್ ಎಲ್ಲ ಇನ್ಕ್ರೀಸ್ ಆಗ್ಬೋದು. ಬಟ್ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ ಹೇಳಿ? ಹಾಳಾಗುತ್ತೆ. ನಿಮ್ಮ ರಿಲೇಟಿವ್ಸ್ ಎಲ್ಲ ಯಾರೋ ನೋಡ್ತಿರ್ತಾರೆ, ನೋಡಿ ಈ ಥರ ಟ್ರೋಲ್ ಮಾಡ್ತಿದ್ದಾನಲ್ಲ ಸರಿನಾ ಅಂತ ಹೇಳ್ತಾರೆ. ನಾನೇನು ಟ್ರೋಲರ್ಸ್ಗೇನು ಹೇಳ್ತಿಲ್ಲ, ಬಟ್ ಮೇಯ್ನ್ ಮಗುನ ಟ್ರೋಲ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ನಿಜ ತುಂಬ ಬೇಜಾರಾಗುತ್ತೆ. ಆಕೆ ಬ್ಯುಸಿ ಶೆಡ್ಯೂಲಲ್ಲಿ ಬಹುಶಃ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಈ ಟ್ರೋಲ್ ಪೇಜಸ್ ಅಪ್ಲೋಡ್ ಮಾಡುವಂತಹ ಫೋಟೋಸ್ನ. ನೋಡಿದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಆಮೇಲೆ ನಾರ್ಮಲ್ ಡೆಲಿವರಿ, ಸಿ ಸೆಕ್ಷನ್ನು, ತುಂಬ ಸ್ಟ್ರಾಂಗು, ಯಾವ ಡೆಲಿವರಿನೂ ಕಷ್ಟ ಅಂತ ಹೇಳ್ತಿಲ್ಲ. ಆ ಎಕ್ಸೈಟ್ಮೆಂಟ್ ಇದೆ ಗೊತ್ತಾ? ಸಿ ಸೆಕ್ಷನ್ ಅಫ್ಕೋರ್ಸ್ ಆ ಮೂಮೆಂಟ್ಗೆ ತುಂಬ ಅಂದರೆ ಆ ಮೂಮೆಂಟಲ್ಲಿ ಪೇಯ್ನ್ ಇರಲ್ಲ. ನೀವು 2 ಡೇಸ್ ತನಕ ಸ್ಟ್ರಗಲ್ ಮಾಡ್ತಾರೆ ಗೊತ್ತಾ? ಆ ಬೆಡ್ ಮೇಲಿಂದ ಎದ್ದೇಳೋ ಕಷ್ಟ ಏನಿದೆ ಸಿಕ್ಕಾಪಟ್ಟೆ, ಅದನ್ನು ಫೇಸ್ ಮಾಡಿದವ್ರು ಗೊತ್ತಿರುತ್ತೆ. ಹಾಗೆ ನಾರ್ಮಲ್ ಡೆಲಿವರಿನೂ ಕೂಡ ಆ ಮೂಮೆಂಟಲ್ಲಿ ಎಷ್ಟು ಪೇಯ್ನ್ ಇರುತ್ತೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಅದನ್ನು ಯಾರ್ಯಾರು ಅದನ್ನು ಫೇಸ್ ಮಾಡಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಷ್ಟು ಪೇಯ್ನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕೆನ ಇನ್ನೂ ಅಪ್ರಿಷಿಯೇಟ್ ಮಾಡಬೇಕು ನಾವುಗಳು. ಯಾಕೆಂತಂದರೆ ಆ ಸಿಚುವೇಷನಲ್ಲಿ ಅಷ್ಟು ಎಕ್ಸ್ಪ್ರೆಷನ್ ಕೊಟ್ಟು ವಿಡಿಯೋ ಮಾಡ್ತಿದ್ದಾಳೆ ಅಂತಂದರೆ, ನಾವೆಲ್ಲ ಬೆಡ್ ಮೇಲೆ ಸುಮ್ಮನೆ ಹಂಗೆ ಹಂಗಾತ ಮಲ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ಲಿಟರ್ಲಿ ನಾನಂತೂ ಹಂಗೆ ಇದ್ದಿದ್ದು. ನನಗೆ ಪರ್ಸ್ನಲಿ ಸಿ ಸೆಕ್ಷನ್ ಆಗಿದ್ದು. ಸೊ ಅದರಿಂದ ನಮಗೇನೆ ಎದ್ದೇಳಕ್ಕೆ ಆಗಲ್ಲ. ಆದರೂ ಆಕೆ ನಾರ್ಮಲ್ ಆದರೂ ಆಗಿರಲಿ, ಸಿ ಸೆಕ್ಷನ್ ಆದರೂ ಆಗಿರಲಿ, ಪೇಯ್ನ್ ಇದ್ದೇ ಇರುತ್ತೆ ತಾನೇ ಯಾವ ಡೆಲಿವರಿ ಆದ್ರೂ. ಆಕೆ ಅಷ್ಟು ರೆಸ್ಪಾನ್ಸಿವ್ ಆಗಿ ಪ್ರತಿ ವಿಡಿಯೋಸ್ನು ಮಾಡಿಸಿ ರೆಕಾರ್ಡ್, ಆಕೆಗೆ ಏನು ಆಸೆ ಇದೆಯೋ ಗೊತ್ತಿಲ್ಲ, ಅಂದರೆ ಡಾಕ್ಯುಮೆಂಟ್ರಿ ಮಾಡಿ ಇಟ್ಕೋಬೇಕು ಅಂತನೋ ಏನೋ. ಇವಾಗ ವ್ಯೂಸ್ ಬರ್ತಿದೆ ಅಂತಂದರೆ, ನಮಗೆ ಹಣ ಬರ್ತಿದೆ ಅಂತಂದರೆ ಯಾರಾದರೂ ನಾವು ಸುಮ್ಮನೆ ಇರ್ತೀವಾ? ಸೊ ಮತ್ತೆ ನಾವು ದುಡಿಯೋಣ ಆ ಹುಮ್ಮಸ್ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಕ್ಕೇನೆ ಅವ್ರು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ದೆ ತೀರಾ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಟ್ರೋಲ್ ಮಾಡೋದು ದಯವಿಟ್ಟು ಮಾಡಬೇಡಿ. ನಮಗೆ ನೋಡ್ತಿದ್ರೇ ಒಂಥರ ಅನ್ಸುತ್ತೆ. ಹೆಣ್ಮಕ್ಳುಗಳಿಗೆ, ಈವನ್ ಗಂಡು ಮಕ್ಳುಗಳಿಗೂ ಅಷ್ಟೇನೆ. ನಾನು ಹೇಳ್ದಂಗೆ ಯಾರು ಟ್ರೋಲ್ ಮಾಡ್ತಾರೆ ಅವ್ರುಗಳೇ ಜಾಸ್ತಿ ಅವ್ರ ವಿಡಿಯೋಸ್ಗಳನ್ನ ನೋಡೋಕೆ ಹೋಗೋದು. ಸೊ ಇಷ್ಟ ಆಗಿಲ್ಲ ಅಂತಂದರೆ ನಾನು ಬಿಫೋರ್ ಹೇಳ್ದಂಗೆ ರೆಕಮೆಂಡೇಶನ್ ಆಫ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಪದೇ ಇಟ್ಕೊಂಡು ಅದೇ ಟಾಪಿಕ್ನೇ ಆಮೇಲೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಅದೆಲ್ಲ ಮಾಡೋಕೆ ಹೋಗಬೇಡಿ. ಈಗ ನನಗೆ ಏನೇನು ಥಿಂಕ್ ಮಾಡ್ತಿದ್ದೀರೋ ಗೊತ್ತಿಲ್ಲ, ಏನೇನು ಕಾಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು. ಆದಷ್ಟು ನಾವು ಒಳ್ಳೇದನ್ನ ಬಯಸೋಣ. ಆಗಿಲ್ಲ ಅಂತಂದರೆ ನೀವೇನೂ ಮಾಡೋದೇ ಬೇಡ. ಅವ್ರ ಲೈಫಿಂದ ನ್ಯೂಟ್ಲ್ ಆಗಿಬಿಡಿ, ಇನ್ಯಾಕ್ಟಿವ್ ಆಗಿಬಿಡಿ. ಅದೇ ಬೆಟರ್, ಅದೇ ಬೆಸ್ಟ್ ಆಪ್ಷನ್ನು. ನಾನು ಹಂಗೆ ಶಾರ್ಟಾಗಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.